ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ನಾವು ಬಾಲಿಯ 5ನೇ ದಿನದ ಪ್ರವಾಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ನಾವು ಉಳ್ಕೊಂಡಿದ್ದಂಥ ಸ್ಟೇಯಿಂದ ಇವತ್ತು ನಾವು ಬಾಲಿಯ ಸುಪ್ರಸಿದ್ಧ ದೇವಾಲಯವಾಗಿರ್ತಕ್ಕಂಥ ಲೆಮಪುಯೆಂಗ್ ಟೆಂಪಲ್ ಅಂತಕ್ಕಂತ ಹೇಳಿ ಈ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಮೊದಲನೇದಾಗಿ ನಾವಿವತ್ತು ನಮ್ಮ ಸ್ಟೇನಲ್ಲಿ ಏನೇನು ಬ್ರೇಕ್ಫಾಸ್ಟ್ ಇತ್ತು ಅಂತ ಹೇಳಿ ನೋಡಿಕೊಂಡು ತಿನ್ಕೊಂಡು ಆನಂತರ ಪ್ರಯಾಣ ಮುಂದುವರ್ಸೋಣ. ಬನ್ನಿ ಸ್ನೇಹಿತರೆ. ಇಲ್ಲಿ ನಮಗೆ ನಿನ್ನೆ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು, ಇವತ್ತು ಇಲ್ಲೇ ಬಫೆಟ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಏನೇನಿದೆ ಅಂತ ನೋಡೋಣ ಬನ್ನಿ. ಫಸ್ಟು ಇದು ಪೈನಾಪಲ್ ಜ್ಯೂಸ್ ಇದೆ, ಆಮೇಲೆ ಆ್ಯಪಲ್ ಜ್ಯೂಸ್ ಇದೆ, ಮಿನರಲ್ ವಾಟರು. ಆದಮೇಲೆ ಇಲ್ಲಿ ಸೀಸನಲ್ ಫ್ರೂಟ್ಸ್ ಬಂದ್ಬಿಟ್ಟು ವಾಟರ್ ಮೆಲನ್ ಮತ್ತು ಇದಿದೆ, ಪೈನಾಪಲ್ ಇದೆ. ಅದಾದಮೇಲೆ ಇದು ಹೋಮ್ ಮೇಡ್ ಕೋಕೋನಟ್ ಪಾಮ್ ರೋಲ್ ಅಂತ ಇದೆ. ಇದು ಹೆಂಗೆ ಅಂದರೆ ಸೇಮ್ ನಮ್ಮ ಸಿಹಿ ಕಡುಬು ಟೇಸ್ಟ್ ಇದೆ, ಬಟ್ ತುಂಬ ಚೆನ್ನಾಗಿದೆ ಇದು. ಇದಾದಮೇಲೆ ಕಾರ್ನ್ಫ್ಲೇಕ್ಸ್ ಇದೆ, ಫ್ರೆಶ್ ಸ್ಯಾಂಡ್ವಿಚ್ ಇದೆ, ಆಮೇಲೆ ಫ್ರೆಶ್ ಬ್ರೆಡ್ ಇದೆ. ಇವ್ರದ್ದು ಬ್ರೆಡ್ಡೇ ಬೇರೆ ಥರ ಇದೆ. ಆಮೇಲೆ ಬಟರು, ಅದಕ್ಕೆ ಸ್ಟ್ರಾಬೆರಿ ಜಾಮು ಮತ್ತು ಹನಿ ಇದೆ. ಟೋಸ್ಟರ್ ಇದೆ, ನಾವು ಟೋಸ್ಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಹೋಮ್ ಮೇಡ್ ವೆಜಿಟೇಬಲ್ ಫಿಟರ್ ಅಂತ ಏನೋ ಇದೆ. ಇದು ಹೆಂಗೆ ಅವ್ರದ್ದೇನೋ ಬ್ಯಾಟರಲ್ಲಿ ಮಾಡಿರೋದು ಅನ್ಸುತ್ತೆ. ಇದು ಚೆನ್ನಾಗಿದೆ. ನೆಕ್ಸ್ಟು ಡಿಲೈಟ್ ಚಿಕನ್ ಕರಿ ಏನೋ ಇದೆ, ನಾನ್ ವೆಜ್ ಅವ್ರಿಗೆ. ಇದು ಪೊಟ್ಯಾಟೊ ರೋಸ್ಮೆರಿ. ಇದು ಸಾರ್ಟೆಡ್ ವೆಜಿಟೇಬಲ್. ಇದು ಸೆಲ್ಫೋನ್ ನೂಡಲ್ಸ್ ಅಂತ ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗಿದೆ ಇದು. ಮತ್ತು ನಮ್ಮದು ಇಂಡಿಯನ್ ಫುಡ್ಡು ಪೋಹ ಇದೆ. ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು. ಲ್ಯಾಂಪಿಯೋಂಗ್ ಟೆಂಪಲ್ಗೆ ಬಂದಿದ್ದೀವಿ. ಬಟ್ ಇಲ್ಲಿ ನೋಡ್ತಾ ಇದ್ದೇನೆ, ಇಲ್ಲಿ ಕಾರ್ ಪಾರ್ಕ್ ಮಾಡಬೇಕು. ಸೊ ಇಲ್ಲಿಂದ ಲೋಕಲ್ ಬಸ್ ಇದೆ, ಲೋಕಲ್ ಬಸ್ ಅಲ್ಲಿ ಲ್ಯಾಂಪಿಯೋಂಗ್ ಟೆಂಪಲ್ಗೆ ಹೋಗಬೇಕು. ಬಿಕಾಸ್ ಏನೋ ಜಾಸ್ತಿ ಕರ್ದಿದೆ, ವೆಹಿಕಲ್ಸ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇಲ್ಲಿ ಟಿಕೆಟ್ ತೊಗೋಬೇಕು ಬಸ್ಸಿಗೆ.
ಮತ್ತು ಗಾಡ್ನ ಎರಡೂ ಬ್ಯಾಲೆನ್ಸ್ಡ್ ರೆಸ್ಪೆಕ್ಟ್ ಕೊಡ್ತಾರೆ. ಇದಕ್ಕೆ ನೋಡ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ಗಾಡ್ ಮತ್ತು ಈವಿಲ್ ಸ್ಟ್ರಕ್ಚರ್ ಎರಡೂ ಇರುತ್ತೆ. ಸೊ ದಟ್ ಅವ್ರು ಯಾವುದೂ ಈವಿಲ್ ಕಡೆಗೆ ಅನ್ಸಲ್ಲ ಮತ್ತು ಗಾಡ್ನ ಮೇಲೆತ್ತಿ ನೋಡಲ್ಲ. ಎರಡೂ ಬ್ಯಾಲೆನ್ಸ್ ಆಗಿ ಅವರು ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಎಲ್ಲ ಕಡೆ ನಾವು ಎರಡೂ ಸ್ಟ್ರಕ್ಚರ್ನ ಕಂಬೈನ್ ಆಗಿ ನೋಡ್ಬೋದು. ನೋಡಿ, ಈ ಬಾಲಿನಲ್ಲಿರ್ತಕ್ಕಂಥ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಟ್ಟು 6 ದೇವಾಲಯಗಳನ್ನು ಇಲ್ಲಿನ ಹಿಂದೂಗಳು ಪವಿತ್ರ ದೇವಾಲಯಗಳು ಅಂತ ಕರೀತಾರೆ. ಅದರಲ್ಲಿ ಈ ಒಂದು ಲೆಮಾಪೂಯಿಂಗ್ ಟೆಂಪಲ್ ಅಂತ ಇದನ್ನು ಕರೀತಾರೆ ಸ್ನೇಹಿತರೆ. ಸ್ಥಳೀಯವಾಗಿ ಇದನ್ನು ಪುರಾ ಲುಹರ್ ಲೆಮಾಪೂಯಿಂಗ್ ಅಂತಲೂ ಸಹ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 1075 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮೆಟ್ಟಿಲುಗಳಿದೆಯಲ್ಲ, ಈ ಮೆಟ್ಟಿಲುಗಳು 1700 ಮೆಟ್ಟಿಲುಗಳನ್ನ ಹತ್ತಿ ಈ ದೇವಾಲಯಕ್ಕೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ, ಮೇಲೇನಿದೆ ನೋಡ್ಕೊಂಡು ನೋಡಿ. ನಮ್ಮ ಮುಂದೆ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥ ನೋಡಿ 2 ಗೋಪುರಗಳ ಥರ ಇದೆಯಲ್ಲ ಈ ಹೆಬ್ಬಾಗಿಲು, ಇದೇನೇ ಬಾಲಿಯ ಒಂದು ಐಕಾನ್ ಅಂತಲೂ ಸಹ ನಾವು ಕರಿಬೋದು ಸ್ನೇಹಿತರೆ. ಇದನ್ನು ಇಲ್ಲಿನ ಹಿಂದೂಗಳು ಸ್ವರ್ಗದ ಬಾಗಿಲು ಅಂತಲೂ ಸಹ ಇದನ್ನು ಕರೀತಾರೆ. ಇದರ ಸುತ್ತಮುತ್ತ ಅನೇಕ ದೇವಾಲಯಗಳನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ಸ್ವರ್ಗದ ಬಾಗಿಲು ಅಂತ ನಿಮಗೇನು ಹೇಳಿದೆ, ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದೇ ಒಂದು ದೊಡ್ಡ ವಿಚಾರ ಆಗಿದೆ ಸ್ನೇಹಿತರೆ. ಒಂದೊಂದು ಸರಿ 2 ಗಂಟೆ 3 ಗಂಟೆ ಕಾಯ್ದ್ರೂ ಕ್ಯೂ ಇರುತ್ತೆ. ಅಷ್ಟು ಕಾದು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಜನ ಕಾಯ್ತಿರ್ತಾರೆ ಸ್ನೇಹಿತರೆ. ನೋಡಿ, ಇದು ನಾನು ಆಗಲೇ ಹೇಳಿದ್ನಲ್ಲ ಸ್ವರ್ಗದ ಬಾಗಿಲು ಐಕಾನ್ ಅಂತ ಹೇಳಿದ್ನಲ್ಲ, ಅದರ ಹಿಂಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಇದು. ಇಲ್ಲಿಯೂ ಸಹ ನಾವು ಹಿಂಭಾಗಲಿಂದಲೂ ಆ ಒಂದು ಸ್ವರ್ಗದ ಬಾಗಿಲಿಗೆ ಹೋಗ್ಬೋದು ಅನ್ನೋದಕ್ಕೆ ನೋಡಿ ಈ ಮೆಟ್ಟಿಲುಗಳನ್ನು ಹತ್ತಿ ನಾವು ಆ ಬಾಗಿಲನ್ನು ಪ್ರವೇಶ ಸಹ ಮಾಡ್ಬೋದು ಸ್ನೇಹಿತರೆ. ಬಹಳ ಪ್ರಸಿದ್ಧಿ ಹೊಂದಿರತಕ್ಕಂಥ ಈ ಒಂದು ದೇವಾಲಯ ಏನಿದೆ, ಇದನ್ನು ನೋಡೋದಕ್ಕೆ ಜಗತ್ತಿನ ಅನೇಕ ರಾಷ್ಟ್ರಗಳಿಂದ ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ. ನಾವು ಇವತ್ತು ಇದನ್ನು ನೋಡಿ ಖುಷಿಪಟ್ಟಿದ್ದೀವಿ, ಸಂತೋಷಪಟ್ಟಿದ್ದೀವಿ. ನೀವು ಒಮ್ಮೆ ಬಾಲಿಗೆ ಬನ್ನಿ, ಈ ಒಂದು ದೇವಾಲಯವನ್ನು ನೋಡಿ ಅಂತ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.